ನನ್ನ ಕತೆ ಅಥವಾ ಐ ವಿಲ್ ಟೇಕ್ ಮೈಸೆಲ್ಫ್ ಆಸ್ ಅನ್ ಎಕ್ಸಾಂಪಲ್. ಸೊ 3 ವರ್ಷದ ಮುಂಚೆ ನಿಮ್ಮ ಥರ ನಾನು ಒಬ್ಬ ಆಸ್ಪಿರೆಂಟ್. 2016 ಅಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದು. 4 ವರ್ಷ 4 ವರ್ಷದ ಮುಂಚೆ ನಿಮ್ಮ ಥರ ನಾನು ಆಸ್ಪಿರೆಂಟ್. ಸೊ 1 ವರ್ಷದ ಹಿಂದೆ ಐ ಗಾಟ್ ಸೆಲೆಕ್ಟೆಡ್. ಸೊ 3 ವರ್ಷದ ಜರ್ನಿ ಅದು. ಐ ವುಡ್ ಸೇ ಇಟ್ ಈಸ್ ತುಂಬ ಕಮ್ಮಿ. ಹಂಗೆ ನೋಡಿದ್ರೆ ಪ್ರಮೋದ್ ಹೇಳ್ತಾ ಇದ್ದ, ಸೊ 2 ಅಟೆಂಪ್ಟ್ಸ್ಗಿಂತ ಕಮ್ಮಿ ತೊಗೊಂಡಿರೋರು ಬರೀ 12 ಅಂತ. ಸೊ ನಂದು 2ನೇ ಅಟೆಂಪ್ಟು. ಸೊ ಇಟ್ ಈಸ್ ತುಂಬ ಕಮ್ಮಿ ಟೈಮ್ ಹಂಗೆ ನೋಡಿದ್ರೆ. ಸೊ ಬಟ್ ತುಂಬ ಲೈಕ್ ಇಟ್ ವಾಸ್ ನಾಟ್ ಸೊ ಈಸಿ ಆಲ್ಸೋ. ತುಂಬ ಕಷ್ಟ ಆದ ಜರ್ನಿನೇ. ಸೊ ನಾನು ನಿಮ್ಮ ಇಲ್ಲಿ ಮೋಸ್ಟ್ ಆಫ್ ದ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಆರ್ ಲೋಯರ್ ಮಿಡಲ್ ಕ್ಲಾಸ್. ದಟ್ಸ್ ವಾಟ್ ಐ ಫೀಲ್ ಲೈಕ್. ಈವನ್ ಐ ವಾಸ್ ಫ್ರಮ್ ವೆರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಐ ಕುಡಂಟ್ ಅಫೋರ್ಡ್ ಕೋಚಿಂಗ್. ನನಗೆ ಲೈಕ್ ಐ ಸ್ಟಿಲ್ ರಿಮೆಂಬರ್ ನಂಗೆ ಕೋಚಿಂಗಿಗೆ ದುಡ್ಡು ಕೊಟ್ಟೋಕ್ಕೆ ದುಡ್ಡಿರಲಿಲ್ಲ. ದಟ್ ವಾಸ್ ದಿ ಸಿಚುಯೇಷನ್ ಆಫ್ ಐ ವಾಸ್ ಅ ಡಾಕ್ಟರ್. MBBS ಆಗಿತ್ತು. ಐ ಹ್ಯಾಡ್ 2 ಆಪ್ಷನ್, ಐದರ್ ಟು ಟೇಕ್ ಕೋಚಿಂಗ್ ಆ್ಯಂಡ್ ಪುಟ್ ಫೈನಾನ್ಷಿಯಲ್ ಬರ್ಡನ್ ಆನ್ ಮೈ ಫ್ಯಾಮಿಲಿ, ಅಂದರೆ ಆರ್ಥಿಕ ಅಷ್ಟೊಂದು ಸರಿ ಇರಲಿಲ್ಲ, ಆರ್ ಟು ಜಾಯಿನ್ ಜಾಬ್, ಕೆಲಸ ಮಾಡಿಕೊಂಡು ಓದೋದು. ಸೊ ದೋಸ್ ವರ್ ದಿ ಓನ್ಲಿ 2 ಆಪ್ಷನ್ಸ್ ವಿಚ್ ಐ ಹ್ಯಾಡ್ ವೆನ್ ಐ ವಾಸ್ ಅಟ್ ಯುವರ್ ಲೆವೆಲ್, ಬಿಗಿನಿಂಗ್ ಲೆವೆಲಲ್ಲಿ. ಟೀಕೆ. ಬಟ್ ಐ ಚೂಸ್ ದಿ ಸೆಕೆಂಡ್ ಒನ್ ಬಿಕಾಸ್ ನಂಗೆ ಯಾಕೆಂದ್ರೆ ನಂಗೆ ಆಗ್ತಿರ್ಲಿಲ್ಲ ಕೋಚಿಂಗ್ ತಗೊಳಕ್ಕೆ. ಬಟ್ ಐ ವುಡ್ ಸೇ ಯು ಆರ್ ಗೆಟಿಂಗ್ ದಿ ಆಪರ್ಚುನಿಟಿ ಟು ಅಟೆಂಡ್ ಕ್ಲಾಸಸ್, ಟು ಗೈನ್ ನಾಲೆಡ್ಜ್ ಫ್ರಮ್ ಸೋ ಮೆನಿ ಸೀನಿಯರ್ ಪ್ರೊಫೆಸರ್ಸ್ ಆರ್ ಸೀನಿಯರ್ ಫ್ಯಾಕಲ್ಟಿ. ಸೊ ಐ ವಾಸ್ ಇನ್ ಮೋರ್ ಡಿಸ್ಅಡ್ವಾಂಟೇಜ್ ಪೊಸಿಷನ್ ದನ್ ಯು ಟು ಬಿಗಿನ್ ವಿತ್. ಸೊ ಇಫ್ ನೀವೆಲ್ಲ ಇಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀರ ಅಂದರೆ ಐ ಸ್ಟಾರ್ಟೆಡ್ ಹಿಯರ್. ಇಫ್ ಐ ಕುಡ್ ರೀಚ್ ಮೈ ಗೋಲ್, ಸೊ ಯು ಆರ್ ಆಲ್ರೆಡಿ ಯು ಹ್ಯಾವ್ ಹೆಡ್ ಸ್ಟಾರ್ಟ್ ಇದೆ ನಿಮ್ಗಾಗಲೇ. ಸೊ ನೀವಾಗಲೇ ಎಲ್ಲ ನನಗಿಂತ ಮುಂದೆ ಇದ್ದೀರಾ ಸ್ಟಾರ್ಟ್ ಮಾಡೋಕ್ಕೆ. ಸೊ ಯು ಶುಡ್ ಬಿ ರೀಚಿಂಗ್ ದಿ ಗೋಲ್ ಈವನ್ ಮೋರ್ ಅರ್ಲಿಯರ್. ಸೊ ಇದು ನೆಕ್ಸ್ಟ್ ಇಯರ್ CSEಗೆ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. June 27th ಪ್ರಿಲಿಮ್ಸ್, ಇಫ್ ಐ ಆಮ್ ನಾಟ್ ರಾಂಗ್. 27th ಆ್ಯಂಡ್ ಮೇನ್ಸ್ ಇಸ್ ಇನ್ October 12th, ಇಫ್ ಐ ಆಮ್ ನಾಟ್ ರಾಂಗ್. ಸೊ ಸ್ಟಿಲ್ ಯು ಹ್ಯಾವ್ 9 months, ಐ ಫೀಲ್ 8-9 months. 8-9 ತಿಂಗಳು ನಿಮಗೆ ಕೋಚಿಂಗು ಸಿಗುತ್ತೆ, ಟೈಮು ಸಿಗುತ್ತೆ ಓದೋಕ್ಕೆ. ಸೊ ಐ ವಿಲ್ ಟಾಕ್ ಅಬೌಟ್ ಯುವರ್ ಪ್ರಿಪ್ರೇಷನ್, ಹೌ ಯು ಶುಡ್ ಮ್ಯಾನೇಜ್ ಎರಡೂ ಆಯಿತಾ. ಸೊ ಯಾಕೆ ನಾನು ಐ ವುಡ್ ಹ್ಯಾವ್ ಟೇಕನ್ ಸೆಷನ್ ಇಫ್ ಐ ವಾಸ್ ಹಿಯರ್ ಫಾರ್ ಲಾಂಗ್ ಟೈಮ್. ಬಟ್ ನಾನು ಜಾಸ್ತಿ ದಿನ ಮತ್ತೆ ನಾನು ಐ ವಿಲ್ ಹ್ಯಾವ್ ಟು ಗೋ ಬ್ಯಾಕ್ ಟು ವರ್ಕ್. ಸೊ ಐ ಡೋಂಟ್ ಗೆಟ್ ಟು. ಲಾಸ್ಟ್ ಇಯರ್ ನಾನು ಒಂದು ಸೆಷನ್ನೇ ತೊಗೊಂಡಿದ್ದೆ. ಐ ಟುಕ್ 2-3 hours ಐ ಸ್ಪೋಕ್ ಯಾವ ಥರ ಪ್ರಿಪ್ರೇಷನ್ ಮಾಡಬೇಕು ಅಂತ. ಈ ಸತಿ ನನಗೆ ಅಷ್ಟು ಟೈಮ್ ಸಿಗ್ದಲ್ಲ ಅಂದರೆ ನಾನು ಮಾತನ್ನು ಅದಕ್ಕೆ ಸೀಮಿತ ಆಗಿರ್ತೀನಿ. ಸೊ ಹೌ ಯು ಶುಡ್ ಪ್ಲ್ಯಾನ್. 9 months ಇದೆ. ಸೊ you're attending coaching, maybe morning 9 to 2 is the time, ma'am? Yeah, 9 to 2 is the time. So what you should plan is try to get up early, wake up early, maybe 6:30. So try to wake up very early. So ಬೆಳಗ್ಗೆ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ನ್ಯೂಸ್ ಪೇಪರ್ ಓದಿ. ದಿ ಹಿಂದೂ ದಿ ಬೆಸ್ಟ್ ಆಯಿತಾ. ಇಂಗ್ಲೀಷ್ ನ್ಯೂಸ್ ಪೇಪರೇ ಓದಿ. ಇಂಗ್ಲೀಷ್ ಮತ್ತು ಕನ್ನಡ ಮಿಕ್ಸ್ ಮಾಡೋದು ಬೇಕಾಗಲ್ಲ. ಓಕೆ, ಕನ್ನಡ ನ್ಯೂಸ್ ಪೇಪರ್ ಇಂಟರ್ವ್ಯೂ ಟೈಮಲ್ಲಿ ಓದಬೇಕಾಗುತ್ತೆ ಟು ನೋ ಅಬೌಟ್ ಇಲ್ಲಿ ಏನೇನೋ ಆಗ್ತಾ ಇದೆ ಅಂತ. ಇಂಗ್ಲೀಷ್ ಕನ್ನಡ ಎರಡು ಓದೋದು ಬೇಡ. ಇಂಗ್ಲೀಷ್ ಇಫ್ ಯು ಆರ್ ರೈಟಿಂಗ್ ಇನ್ ಕನ್ನಡ ಆಪ್ಷನಲ್, ದೆನ್ ಯು ಶುಡ್ ರೀಡ್. ದಟ್ ಈಸ್ ಡಿಫ್ರೆಂಟ್. ಐ ಆಮ್ ಟಾಕಿಂಗ್ ಅಬೌಟ್ ಜನರಲ್. ಸೊ ಆಯ್ತಾ, ಬೆಳಗ್ಗೆ ಎದ್ದು ನ್ಯೂಸ್ ಪೇಪರ್ ಓದಿ, ದೆನ್ ಯು ಕಮ್ ಟು ಕೋಚಿಂಗ್ ಕ್ಲಾಸಲ್ಲಿ ಈಗ ನೀವು ಏನು ಮಾಡ್ತಾರೆ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ, ಪ್ರಾಪರಾಗಿ ನೋಟ್ಸ್ ಮಾಡ್ಕೊಳ್ಳಿ. ನೋಟ್ಸ್ ಮಾಡಿಕೊಂಡು ಗೋ ಬ್ಯಾಕ್, ಟೇಕ್ ಲೈಕ್ ಊಟ ಮಾಡಿ, ಟೇಕ್ ಸಮ್ ರೆಸ್ಟ್. ದೆನ್ ಅಗೇನ್ ಈವ್ನಿಂಗ್ ಬೈ 4-4:30 ಯು ಶುಡ್ ಸ್ಟಾರ್ಟ್. 4:30 to night 11. ಎಷ್ಟು ಅವರ್ ಸಿಕ್ತು? 6 hours. ಅರ್ಧ ಗಂಟೆ ಊಟಕ್ಕೆ ಅಂತ ತೆಗಿಟ್ರೆ. ಸೊ ವಿಲ್ ಗೆಟ್ 6 hours in the evening, 2 hours in the morning, plus 4 hours in coaching class. This should be your schedule throughout the week, no matter what. So all it takes to clear this exam, ಈ ಎಕ್ಸಾಮ್ ಪಾಸ್ ಮಾಡೋಕ್ಕೆ ಏನು ತುಂಬ ಇಂಪಾರ್ಟೆಂಟ್ ಅಂದರೆ your dedication. ಸೊ ನಾವಿಲ್ಲಿರೋರೆಲ್ಲ ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಲ್ಲ, ಇದನ್ನು ಎಲ್ಲರೂ ಹೋಗ್ತಾರೆ. ಸೊ ದೋಸ್ ಹೂ ಆರ್ ಸಿಟ್ಟಿಂಗ್, ವಿ ಆರ್ ನಾಟ್ ದಿ ಮೋಸ್ಟ್ ಬ್ರಿಲಿಯಂಟ್ ಅಮಂಗ್ ಆಲ್ ದೋಸ್ ಹೂ ರೋಟ್ ದಿ ಎಕ್ಸಾಮ್. ಯಾರು ಬರೆದ್ರು ಎಕ್ಸಾಮಲ್ಲಿ ನಾವೇ ಎಲ್ಲರಿಗಿಂತ ಬುದ್ಧಿವಂತರಂತೂ ಅಲ್ಲ, ಇದು ಎಲ್ಲರಿಗೂ ನಮ್ಗೆ ಅರ್ಥ ಆಗಿರುತ್ತೆ. ಬಟ್ ವಿ ಆರ್ ದಿ ಒನ್ ಹೂ ಆರ್ ಮೋಸ್ಟ್ ಡೆಡಿಕೇಟೆಡ್. ಸೊ all it takes is dedication. You get 8 hours time plus 4 hours of coaching. So 12 hours of intense study for next 9 months. So there should not be any other distraction. ಎಲ್ಲ ಡಿಸ್ಟ್ರಾಕ್ಷನ್ ಸೈಡ್ಗೆ ಇಡಬೇಕು. ಮೊಬೈಲ್ ಇಸ್ ದಿ ಮೇಜರ್ ಡಿಸ್ಟ್ರಾಕ್ಷನ್. ಯೂಸ್ ಓನ್ಲಿ ಲೈಕ್ maybe you can take ಟ್ಯಾಬ್ ಗೀಪ್ ತೊಗೊಂಡು ಅದರಲ್ಲಿ ವೇರ್ ಯು ಡೋಂಟ್ ಇನ್ಸ್ಟಾಲ್ ಯುವರ್ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಇದೆಲ್ಲ ಯೂಸ್ಲೆಸ್. ಐ ಆಮ್ ಟೆಲಿಂಗ್ ಯು ಇವಾಗ. ಟೀಕೆ. ಸೊ ಅದನ್ನು ಡಿಸ್ಟ್ರಾಕ್ಷನ್ಸ್ನೆಲ್ಲ ಸೈಡ್ಗಿಟ್ಟು, ಸೊ ಯು ಶುಡ್ ಗಿವ್
12 hours a day for next 9 months. How you should plan? ನೆಕ್ಸ್ಟ್ 4:15 ನೀವೇನು ಸ್ಟಾರ್ಟ್ ಮಾಡ್ತೀರಾ, ಅವತ್ತು ಕೋಚಿಂಗ್ ಏನು ಮಾಡಿದ್ರು ಅದನ್ನು ಮಲ್ಗೋಕ್ಕಿಂತ ಮುಂಚೆ ಓದಿ. ಅದಕ್ಕಿಂತ ಮುಂಚೆ ಸೊ ಇದರ್ ಇಫ್ ಯು ಹ್ಯಾವ್ ಆಲ್ರೆಡಿ ಫಿನಿಶ್ಡ್ ವಾಟ್ ಹ್ಯಾಸ್ ಬಿನ್ ಟಾಟ್ ಆಲ್ರೆಡಿ, ಲಾಸ್ಟ್ ವೀಕ್ ನಿಮಗೆ ಪೊಲಿಟಿ ಪಾಠ ಮಾಡಿದ್ರು ಅಂದರೆ ಈ ವಾರ ನೀವಾಗಲೇ ಪೊಲಿಟಿ ಮುಗಿಸಿದ್ದೀರಾ ಅಂದರೆ ಸೊ ಸ್ಟಾರ್ಟ್ ವಿತ್ ಸಮಥಿಂಗ್ ನ್ಯೂ. ಡೋಂಟ್ ವೆಯ್ಟ್ ಫಾರ್ ಕ್ಲಾಸಸ್, ಆಯಿತಾ? ಸೊ ನೀವು ಕ್ಲಾಸ್ ಬರೋಕ್ಕಿಂತ ಮುಂಚೆ ನೀವು ಪ್ರಿಪೇರ್ ಆಗಿ ಬಂದು ಕೂತಿದ್ರೆ ನಿಮ್ಗೆ ಅರ್ಥ ಆಗೋದು ಇನ್ನೂ ಜಾಸ್ತಿ. ಸೊ ದಟ್ ಈಸ್ ವಾಟ್ ಐ ಹ್ಯಾವ್ ಲರ್ನ್ಡ್. ನಾನು MBBS ಮುಂಚೆ ಆ ಥರ ಮಾಡ್ತಿದ್ದೆ, ಆಸ್ ಇಲ್ಲಿ ನಾನು ಕೋಚಿಂಗ್ ತೊಗೊಳ್ದಲ್ಲಿರೋದ್ರಿಂದ. ಸೊ ದಟ್ಸ್ ವಾಟ್ ಐ ವುಡ್ ಸೇ. ಇವತ್ತು ನಿಮ್ಗೆ ಹಿಸ್ಟ್ರಿ, ಏನ್ಷಿಯಂಟ್ ಹಿಸ್ಟ್ರಿ ಏನೋ ಮಾಡ್ತಾ ಇದ್ದಾರೆ, ಏನ್ಷಿಯಂಟ್ ಹಿಸ್ಟ್ರಿ ಪಾಠ ನಡೀತಾ ಇದೆ. ಸೊ ಇದನ್ನು ನೀವು ಲಾಸ್ಟ್ ವೀಕೇ ಓದಿದ್ರೆ ನೀವು ಇಲ್ಲಿ ಬಂದು ಕೂತಾಗ ಇನ್ನೂ ಕ್ಲೀನಾಗಿ ಅರ್ಥ ಆಗುತ್ತೆ. ನೀವು ಇನ್ನೊಂದು ಸತಿ ಓದಿದ್ರೆ ಮುಗ್ದೇ ಹೋಯ್ತು. ಯು ವಿಲ್ ರಿಮೆಂಬರ್ ಇಟ್ ಫಾರ್ ಎಟರ್ನಿಟಿ. ಸೊ ದಿಸ್ ಇಸ್ ಹೌ ಯು ಸ್ಟಡಿ ಬಿಫೋರ್ ಯು ಕಮ್ ಹಿಯರ್. ಈ ವಾರ ಐ ಥಿಂಕ್ ಟೈಮ್ ಟೇಬಲ್ ವಿಲ್ ಬಿ ಗಿವನ್ ಅರ್ಲಿಯರ್ ನಮ್ಮ. ಸೊ ನೆಕ್ಸ್ಟ್ ವೀಕ್ ಏನು ಕ್ಲಾಸ್ ಇರುತ್ತೆ ಅಂತ ಮುಂಚೆನೇ ಕೊಡ್ತಾರೆ. ಸೊ ಆ ನೆಕ್ಸ್ಟ್ ವೀಕ್ ಕ್ಲಾಸ್ ಏನಿರುತ್ತೆ ಅದನ್ನು ಹಿಂದಿನ ವಾರನೇ ಓದಿರಬೇಕು. ಹೇಳ್ತಿದ್ದೀನಿ ಆ ಟೈಮ್ ಫ್ರೇಮ್ ಫ್ರಮ್ 4:30 to ಈವ್ನಿಂಗ್ ನೈಟ್ 9:30 ಬಿಫೋರ್ ಯು ಹ್ಯಾವ್ ಡಿನ್ನರ್. ಯು ರೀಡ್ ಜನರಲ್ ಸ್ಟಡೀಸ್, ಆಯಿತಾ? ಜನರಲ್ ಸ್ಟಡೀಸ್ ಆದಮೇಲೆ 9-10 ಆದಮೇಲೆ ಯು ವಿಲ್ ರಿವೈಸ್ ವಾಟ್ ಎವರ್ ಹ್ಯಾಸ್ ಬಿನ್ ಟಾಟ್ ಆನ್ ದಟ್ ಡೇ. ಅವತ್ತೇನು ಪಾಠ ನಡೀತು ಕೋಚಿಂಗಲ್ಲಿ ಅದನ್ನು ರಿವೈಸ್ ಮಾಡಬೇಕು. ಓಕೆ, ಇದನ್ನು ವಾರಕ್ಕೆ 5 ದಿನ ಮಾಡಿ. ಇನ್ 2 days ಆಪ್ಷನಲ್ ಇಡಿ. ಯು ಆರ್ ಪ್ಲಾನಿಂಗ್ ಅಬೌಟ್ 9 months. ಇಫ್ ಯು ಹ್ಯಾಡ್ 12-13 months ದಿ ಸ್ಟ್ರಾಟಜಿ ವುಡ್ ಬಿ ಡಿಫ್ರೆಂಟ್, ಆಯಿತಾ? 2 days ವಾರಕ್ಕೆ 5 ದಿನ ಇದು ಮಾಡಿ, ಇನ್ನು 2 ದಿನ ಆಪ್ಷನಲ್, ಕಂಪ್ಲೀಟ್ ಆಪ್ಷನಲ್, ನ್ಯೂಸ್ ಪೇಪರ್ ಆ್ಯಂಡ್ ಆಪ್ಷನಲ್. ಇದು ನಿಮ್ಮ ಲೈಕ್ ಸ್ಕೆಡ್ಯೂಲ್ ಆಗಿರಬೇಕು. ಆ್ಯಂಡ್ ಮಿನಿಮಮ್ 3 times ಯು ಶುಡ್ ರೀಡ್ ದಿ ಹೋಲ್ ಜನರಲ್ ಸ್ಟಡೀಸ್. ಇಫ್ ಯು ಆರ್ ರೀಡಿಂಗ್ ಲೆಸ್ ದೆನ್ 3 or 2 times, ಐ ಡೋಂಟ್ ಥಿಂಕ್ ಯು ವಿಲ್ ಕ್ವಾಲಿಫೈ ಪ್ರಿಲಿಮ್ಸ್ ಆಲ್ಸೋ. ದಟ್ ಈಸ್ ದಿ ಲೆವೆಲ್ ಆಫ್ ಕಾಂಪಿಟೇಷನ್, ದಟ್ ಈಸ್ ದಿ ಲೆವೆಲ್ ಆಫ್ ಕಾಂಪಿಟೆನ್ಸಿ ವಿಚ್ ಯು ರಿಕ್ವೈರ್ ಟು ಈವನ್ ಕ್ಲಿಯರ್ ಪ್ರಿಲಿಮ್ಸ್. ನಾನು ಹೇಳ್ತಾ ಇರೋದು ಪ್ರಿಲಿಮ್ಸ್, ನನಗೆ ಪ್ರಿಲಿಮ್ಸೇ ಕಷ್ಟವಾದ ಸ್ಟೇಜು. ಇಟ್ ಡಿಪೆಂಡ್ಸ್ ಫಾರ್ ಎವ್ರಿ ಇಂಡಿವಿಜುವಲ್. ಸೊ ಬಟ್ ಪ್ರಿಲಿಮ್ಸ್ ಪಾಸ್ ಮಾಡಬೇಕು ಅಂದ್ರೆ ಮಿನಿಮಮ್ 3 ಸತಿ ನೀವು ಎಲ್ಲದನ್ನೂ ಓದಿರಬೇಕು. ಸೊ ಬುಕ್ಸ್ ಎಲ್ಲ, ಬುಕ್ ಲಿಸ್ಟ್ ಎಲ್ಲ ಕೊಡ್ತಾರೆ. ನನ್ನ ಬುಕ್ ಲಿಸ್ಟು ಐ ವಿಲ್ ಶೇರ್. ನಾನು ಮೇಡಮ್ ಜೊತೆನೋ ಇಲ್ಲ ಶೇರ್ ಮಾಡ್ತೀನಿ ನನ್ನ ಬುಕ್ ಲಿಸ್ಟ್. ಸೊ ನಾನೇನು ಓದಿದೆ ಅಂತ. ಸೊ ಅಗೇನ್ ದಟ್ ಬುಕ್ ಲಿಸ್ಟ್ ಹೋಲ್ ದಿ ಎವ್ರಿಥಿಂಗ್ ಯು ಶುಡ್ ರೀಡ್ at least 3 times to qualify prelims. Mains preparation is different, that will come back next again later. So prelims and mains it goes together, except for ಸ್ವಲ್ಪ ಟಾಪಿಕ್ಸ್ ಬಿಟ್ಟು ಇನ್ನೆಲ್ಲದು prelims and mains preparation ಒಟ್ಟಿಗೆ ಆಗುತ್ತೆ. But the way you prepare for mains is different from way you prepare for prelims. It's not about books, it's about the way. It's about the way you read, the way you approach, because mains ಅಲ್ಲಿ, prelims ಅಲ್ಲಿ you have options. 4 option ಇರುತ್ತೆ, you will have to choose one. Mains ಅಲ್ಲಿ you don't have options. You will have a question, you need to write, you need to recollect, and you need to represent it on the paper. So adanna like then you need to remember more. So adu approach different irutte adakke. So that is different. ನೀವು prelims qualify ಆದ್ಮೇಲೆ definitely if I get opportunity ನಾನೇ ಬಂದು ಮೇನ್ಸ್ಗೆ ಯಾವ ಥರ ಓದಬೇಕು, ಯಾವ ಥರ, so that I will do for ಮೇನ್ಸ್ಗೆ ಸಪ್ರೇಟ್ ಆಗಿ. But now we'll concentrate on prelims. Next 9 months this should be your schedule. Weekly 5 days general studies which has been taught in class and which will be taught in next week. ನೆಕ್ಸ್ಟ್ ವೀಕ್ ಏನು ಪಾಠ ಮಾಡ್ತಾರೆ, ಈ ವೀಕ್ ಏನು ಪಾಠ ಮಾಡಿದ್ದಾರೆ, ಅವತ್ತೇನು ಪಾಠ ಮಾಡಿದ್ದಾರೆ ಅದನ್ನು ಮುಗಿಸ್ಕೊಳ್ಳೋದು ವಿತ್ ನ್ಯೂಸ್ ಪೇಪರ್. 2 ದಿನ ಆಪ್ಷನಲ್. ಸೊ ಇಷ್ಟು ನೀವು ಮಾಡಿದ್ರೆ ನೀವು ಯು ಕ್ಯಾನ್ ಕ್ವಾಲಿಫೈ. ಆಪ್ಷನಲ್ ಜನವರಿ ಮೇಲೆ ಆಪ್ಷನಲ್ ಓದಬೇಡಿ. ಎಷ್ಟಾಗಿದೆ ಅಷ್ಟು ಜನವರಿ ಓಕೆ. ಜನವರಿ ಮೇಲೆ ಪೂರ್ತಿ ಪ್ರಿಲಿಮ್ಸು ಜನರಲ್ ಸ್ಟಡೀಸ್ ಕಾನ್ಸಂಟ್ರೇಟ್ ಮಾಡಿ ನೆಕ್ಸ್ಟ್ 4 months, ಜನವರಿ ಆರ್ ಫೆಬ್ರವರಿ ಮೇ ಬಿ ಯು ಆರ್ ಕಂಫರ್ಟ್. ಆ್ಯಂಡ್ ಎವ್ರಿ ಸಂಡೇ ಐ ಥಿಂಕ್ ಟೆಸ್ಟ್ ಸೀರೀಸ್ ಇರುತ್ತೆ ಅನ್ಕೋತೀನಿ. ಸೊ ಟೆಸ್ಟ್ ಸೀರೀಸ್ನ ಅಟೆಂಡ್ ವೆರಿ ಡೆಲಿಜೆಂಟ್ಲಿ. ಫುಲ್ ಶ್ರದ್ಧೆಯಿಂದ ಟೆಸ್ಟ್ ಸೀರೀಸ್ ತೊಗೊಳ್ಳಿ. ತುಂಬ ಇಂಪಾರ್ಟೆಂಟ್ ಟೆಸ್ಟ್ ಸೀರೀಸು ಟು ಅಸೆಸ್ ಯುವರ್ ಸೆಲ್ಫ್. ನೀವೀಗ ಏನು ನಾನು ಓದ್ತಾ ಇದ್ದೀನಿ ಅಂತ ನಾನು ಕರೆಕ್ಟಾಗಿ ಓದ್ತಾ ಇದ್ದೀನಿ ಅಂತ ಹೆಂಗೆ ಗೊತ್ತಾಗೋದು ಅಂದರೆ ಥ್ರೂ ಟೆಸ್ಟ್ ಸೀರೀಸ್ ಓನ್ಲಿ. ನೀವು ಟೆಸ್ಟ್ ಕೊಡ್ತಾ ಇದ್ದೀರಾ, ಟೆಸ್ಟಲ್ಲಿ ಲೈಕ್ ನಾವು ಇವಾಗ ನಿಮ್ಗೆ 0 ಬಂತಾ ಪರವಾಗಿಲ್ಲ, ಫಸ್ಟ್ ಟೆಸ್ಟಲ್ಲಿ 0 ಬಂದರು ಮೈನಸ್ ಬಂದ್ರೂ ಇಟ್ಸ್ ಫೈನ್. ಬಟ್ ಇಟ್ಸ್ ಆಲ್ ಅಬೌಟ್ ಇಂಪ್ರೂವ್ಮೆಂಟ್. ನೀವು ಇವತ್ತು 0 ಇರೋ ನಾಳೆ 10 ಆಗಬೇಕು, 10 ಇರೋ 20 ಆಗಬೇಕು, 20 ಇರೋ 120. ಸೊ ಅಲ್ಲಿವರೆಗೂ ರೀಚ್ ಆಗೋ ತನಕ ಟೆಸ್ಟ್ ಸೀರೀಸಲ್ಲಿ ಯು ಓನ್ಲಿ ಕಾನ್ಸಂಟ್ರೇಟ್. ಈ ವಾರದಿಂದ ನೆಕ್ಸ್ಟ್ ವಾರ ಆಮ್ ಐ ಇಂಪ್ರೂವಿಂಗ್ ಅಷ್ಟೇ. ಇಂಪ್ರೂವ್ಮೆಂಟ್ ಇಸ್ ದಿ ಓನ್ಲಿ ರಿಕ್ವೈರ್ಮೆಂಟ್, ನಾಟ್ ಯುವರ್ ಮಾರ್ಕ್ಸ್. ಬಟ್ ಯು ಶುಡ್ ರೀಚ್ ದಟ್ ಪ್ರಿಲಿಮ್ಸ್ ಕಟ್ ಆಫ್ 110, 120 ವಿಚ್ ಇಸ್ ಕಾಲ್ಡ್ ಸೇಫ್ ಬೈ ನೆಕ್ಸ್ಟ್ ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ನೀವು ಅಲ್ಲಿ ರೀಚ್ ಆಗಬೇಕು. ದಟ್ ಈಸ್ ಯುವರ್ ಗೋಲ್ ವಿತ್ ಟೆಸ್ಟ್ ಸೀರೀಸ್ ಅಂಡ್ ಟು ಅಸೆಸ್ ಯುವರ್ ಸೆಲ್ಫ್. ನೀವು ಟೆಸ್ಟ್ ಸೀರೀಸ್ ಆದಮೇಲೆ ಯುಲ್ ಸಾಲ್ವ್ ದಟ್ ಕ್ವಶನ್ಸ್. ಏನು ಟೆಸ್ಟ್ ಸೀರೀಸಲ್ಲಿ ಇದೆ ಅದನ್ನು ಓದ್ತೀರಾ, ಸಾಲ್ವ್ ಮಾಡ್ತೀರಾ. ಎಲ್ಲೆಲ್ಲಿ ತಪ್ಪಾಗಿದೆ, ನೀವು ಓದಿರೋದೇ ತಪ್ಪಾಗಿದೆಯಾ, ಅದು ಯಾಕೆ ತಪ್ಪಾಯಿತು, ಅದನ್ನು ನೀವು ಅಸೆಸ್ ಮಾಡಿದ್ರೆ ನೀವೇ ಮನಸ್ಸಲ್ಲಿ ಅಸೆಸ್ ಮಾಡಬೇಕು. ಈಗ ನಾನು ಯಾವುದೋ ಒಂದು ಕ್ವಶನ್ ತಪ್ಪು ಮಾಡಿದ್ದೀನಿ, ಇದು ನನಗೆ ಗೊತ್ತಿತ್ತು ಬಟ್ ನಾನು ತಪ್ಪು ಮಾಡಿದ್ದೀನಿ, ಕನ್ಫ್ಯೂಸ್ ಆಗೇನೋ ತಪ್ಪು ಮಾಡಿದ್ದೀನಿ, ಅದನ್ನು ಓದು, ಯಾಕೆ ತಪ್ಪು ಮಾಡಿದೆ, ನನಗೆ ಆ ಥರ ಈಗ ಎ ಚೂಸ್ ಮಾಡೋದ್ರ ಬದಲು ಬಿ ಯಾಕೆ ಚೂಸ್ ಮಾಡಿದೆ, ಆ ಥರ ಥಾಟ್ಸ್ ಯಾಕೆ ಬಂತು ಅಂತ ಒಂದು ಸ್ವಲ್ಪ ಯು ಜಸ್ಟ್ ಥಿಂಕ್, ಯು ವಿಲ್ ಗೆಟ್ ಟು ನೋ ನೀವು ಯಾಕೆ ಅದನ್ನು ಚೂಸ್ ಮಾಡಿದ್ರಿ ಅಂತ. ದೆನ್ ವೆನ್ ಯು ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್
ಯುವರ್ ಮೈಂಡ್ ವಿಲ್ ಆಟೋಮೆಟಿಕಲಿ ಬಟ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಯು ವಿಲ್ ರೀಡ್ ಇಟ್ ಪ್ರಾಪರ್ಲಿ. ದಟ್ ಈಸ್ ಹೌ ಯುವರ್ ಮೈಂಡ್ ವರ್ಕ್ಸ್. ಸೊ ನೀವು ಇಫ್ ಯು ಅಸೆಸ್ ಯುವರ್ ಸೆಲ್ಫ್, ಇಫ್ ಯು ಅಸೆಸ್ ನೀವು ಎಲ್ಲಿ ತಪ್ಪಾಗ್ತಿದೆ ಅಂತ ನೀವೇ ಅಸೆಸ್ ಮಾಡಿದ್ರೆ ನಿಮ್ಮ ಮೈಂಡೇ ಆಟೋಮೆಟಿಕಲಿ ಇಟ್ ವಿಲ್ ಕರೆಕ್ಟ್ ವೆನ್ ಯು ಆರ್ ರೀಡಿಂಗ್ ನೆಕ್ಸ್ಟ್ ಟೈಮ್ ಅದೇ ಕ್ವಶನ್ನ ಇಲ್ಲ ಅದೇ ಥರದ ಕ್ವಶನ್ನ. ಓಕೆ, ದಟ್ ಈಸ್ ಹೌ ಯು ಶುಡ್ ಬಿ ಅಪ್ರೋಚಿಂಗ್ ಟೆಸ್ಟ್ ಸೀರೀಸ್. ಎವ್ರಿ ಟೆಸ್ಟ್ ಸೀರೀಸ್ ರೈಟ್, ಕಮ್ ಬ್ಯಾಕ್, ಅಸೆಸ್ ಯುವರ್ ಸೆಲ್ಫ್, ವೇರ್ ಯು ಆರ್ ಗೋಯಿಂಗ್ ರಾಂಗ್, ವೇರ್ ಯು ಕ್ಯಾನ್ ಕರೆಕ್ಟ್. ಸೊ ಇಫ್ ಯು ಹ್ಯಾವ್ ನೀವು ಓದಿಲ್ದಿದ್ದು ಬಂತು ಅದನ್ನು ನೀವು ತಪ್ಪು ಮಾಡೋದು ಫೈನ್, ದಟ್ ಯು ಕ್ಯಾನ್ ಇನ್ ಡೇ ರೀಡ್. ಓದಿರೋದು ತಪ್ಪು ಮಾಡಿದ್ರೆ ಯಾಕೆ ತಪ್ಪು ಮಾಡಿದ್ರ? ಸೊ ನೆಕ್ಸ್ಟ್ ಟೈಮ್ ವೆನ್ ಯು ಆರ್ ರೀಡಿಂಗ್, ವೆನ್ ಯು ಆರ್ ದಿಸ್ ಒನ್ ಯು ವಿಲ್ ಕರೆಕ್ಟ್ ಯುವರ್ ಸೆಲ್ಫ್. ಸೊ ದಟ್ ಈಸ್ ಲೈಕ್ ಟೆಸ್ಟ್ ಸೀರೀಸ್ನ ಮಾಡ್ತಾ ಹೋಗಿ. ಸೊ ಟ್ರೈ ಟು ಇಂಪ್ರೂವ್ ಎವ್ರಿ ಟೈಮ್. ಬಟ್ ಮಾರ್ಚ್ ಏಪ್ರಿಲ್ ಒಳಗೆ ಯು ಶುಡ್ ಬಿ ರೀಚಿಂಗ್ ದಟ್ 120 ಮಾರ್ಕ್. ದಟ್ ಶುಡ್ ಬಿ ಯುವರ್ ಗೋಲ್. ಆ್ಯಂಡ್ ಇಲ್ಲಿ ಐ ಥಿಂಕ್ ದೇ ವಿಲ್ ಡಿಸ್ಪ್ಲೇ ದಿ ರ್ಯಾಂಕ್ಸ್ ಅಲ್ಲ ಮ್ಯಾಮ್, ಐ ಥಿಂಕ್ ದೇ ವಿಲ್ ಡಿಸ್ಪ್ಲೇ ರ್ಯಾಂಕ್ಸ್. ಸೊ ಈ ಬ್ಯಾಚ್ 100 ಇದ್ದೀರಾ ಅಂತ ಅನ್ಕೊಳ್ಳಿ, 100 is the strength. Your aim is always your aim should be to be in top 5. ನಾನು ಬರಿತಿದ್ದು ಪ್ರಿಲಿಮ್ಸ್ ಟೆಸ್ಟ್ ಸೀರೀಸ್ 2016 ಇನ್ಸೈಟ್ಸ್ ಬರಿತಾ ಇದ್ದೆ ಅವಾಗ. 2016 ಅವರು PDF ಬಿಡೋರು ಆಫ್ಟರ್ ಎವ್ರಿ ಟೆಸ್ಟ್. ಇದೇ ಥರ ರ್ಯಾಂಕ್ ಲಿಸ್ಟ್ PDF ಬಿಡೋರು. PDF ಅಲ್ಲಿ ಮೈ ಗೋಲ್ ಯೂಸ್ ಟು ಬಿ, ಆ PDF ಒಂದು 10-12 ಪೇಜ್ ಇರೋದು. ಫಸ್ಟ್ ಪೇಜಲ್ಲಿ ಇರಬೇಕು. ಫಸ್ಟ್ ಪೇಜಲ್ಲಿ ಒಂದು 30 ಟಾಪ್ 30 ಇರ್ತಿದ್ರು ಸ್ಟಾರ್ಟಿಂಗಲ್ಲಿ. ಮೈ ಗೋಲ್ ವಾಸ್ ಟು ಬಿ ಫಸ್ಟ್ ಪೇಜಲ್ಲಿ ನೇಮ್ ಇದ್ರೆ ಆಯಿತು. ದೆನ್ ವೆನ್ ಇಟ್ ಕೇಮ್ ನಿಯರ್ ಪ್ರಿಲಿಮ್ಸ್ ಐ ವಾಸ್ ಲೈಕ್ ಟಾಪ್ 10 ಇರಲೇಬೇಕು. ಟಾಪ್ 10 ಇದ್ದರೆ ಮಾತ್ರ ದೆನ್ ಓನ್ಲಿ ಐ ಯೂಸ್ ಟು ಬಿ ಸ್ಯಾಟಿಸ್ಫೈಡ್. ಸೊ ಯು ಶುಡ್ ಆಲ್ಸೋ ಏಮ್, ಯು ಶುಡ್ ಹ್ಯಾವ್ ಅನ್ ಏಮ್, ಯು ಶುಡ್ ಹ್ಯಾವ್ ಅ ಗೋಲ್ ವೆನ್ ಯು ಆರ್ ಡೂಯಿಂಗ್ ಸಮಥಿಂಗ್. ಸೊ ಅಲ್ಲಿ ರೀಚ್ ಆಗೋ ತನಕ ಯು ಶುಡ್ ನಾಟ್ ಬಿ ಸ್ಯಾಟಿಸ್ಫೈಡ್. ಓಕೆ, ಯು ಶುಡ್ ವರ್ಕ್ ಫಾರ್ ಇಟ್. ಸೊ ದಿಸ್ ಈಸ್ ಲೈಕ್ ಇದು ಟೆಸ್ಟ್ ಸೀರೀಸ್ ಬಗ್ಗೆ. ಈ ಥರ ಟೆಸ್ಟ್ ಸೀರೀಸ್ನ ಈ ಥರ ಅಪ್ರೋಚ್ ಮಾಡಿ. ದೆನ್ ಕರೆಂಟ್ ಅಫೇರ್ಸ್ ಎಲ್ರಿಗೂ ಹುಳ ಬಿಟ್ಟಂಗೆ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಹೆಂಗೆ ಓದೋದು ಏನು ಅಂತ. ಸೊ ದಿಸ್ ಇಸ್ ಮೋಸ್ಟ್ ಕಾಮನ್ ಕ್ವಶನ್ ವಿಚ್ ಐ ಗೆಟ್ ಫ್ರಮ್ ಆಲ್ ದಿ ಆಸ್ಪಿರೆಂಟ್ಸ್. ಕರೆಂಟ್ ಅಫೇರ್ಸ್ ಐ ಯೂಸ್ ಟು ಫಾಲೋ ದಿಸ್ ಸ್ಟ್ರಾಟಜಿ. ನಾನು ಹೇಳಿದ್ನಲ್ಲ, ಮಾರ್ನಿಂಗ್ ಐ ಯೂಸ್ ಟು ರೀಡ್ ನ್ಯೂಸ್ ಪೇಪರ್. ಎದ್ದಿದ ತಕ್ಷಣ ಫಸ್ಟ್ ನ್ಯೂಸ್ ಪೇಪರ್ 2 hours 2.5 hours ಒಳಗೆ ಓದಬೇಕು. ಐ ಹ್ಯಾವ್ ಆಲ್ಸೋ ಮೇಡ್ ಅ ವಿಡಿಯೋ ಹೌ ಟು ರೀಡ್ ನ್ಯೂಸ್ ಪೇಪರ್ ಅಂತ. ಐ ಥಿಂಕ್ UPSCಗೆ ಮಾಡಿದ್ದೀನಿ. ಸೊ ಇಟ್ಸ್ ಆನ್ ಯೂಟ್ಯೂಬ್. ಸೊ ಯು ಕ್ಯಾನ್ ಸಿ ಇಟ್, ಹೌ ಟು ರೀಡ್ ಹಿಂದೂ ನ್ಯೂಸ್ ಪೇಪರ್ ಅಂತ. ಸೊ ಯು ಗೋ ಥ್ರೂ ಇಟ್. ಅದ್ರಲ್ಲಿ ಸ್ವಲ್ಪ ಕನ್ನಡದಲ್ಲೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ದಟ್ ಯು ವಿಲ್ ಗೆಟ್ ಮೋರ್ ದಿಸ್ ಒನ್. ಸೊ ಬೆಳಗ್ಗೆ ನ್ಯೂಸ್ ಪೇಪರ್ ಓದಬೇಕು. ದೆನ್ ಬಿಫೋರ್ ಸ್ಲೀಪಿಂಗ್ ನೈಟ್, ಸೊ ನೀವು ಅವತ್ತು ರಿವೈಸ್ ಮಾಡ್ತಿರಲ್ಲ, ಅದ್ರ ಮುಂಚೆ ಸ್ಪೆಂಡ್ 10 to 15 minutes ಟು ರಿವೈಸ್ ದಟ್ ಡೇಸ್ ಕರೆಂಟ್ ಅಫೇರ್ಸ್. ಸೊ ಮೆನಿ ಇನ್ಸ್ಟಿಟ್ಯೂಟ್ಸ್ ವಿಲ್ ಕಮ್ ಅಪ್ ವಿತ್ ಆನ್ಲೈನ್. ನೀವು ಸಾಯಂಕಾಲ ಬೈ 5-6 o'clock ಸೋ ಮೆನಿ ಇನ್ಸ್ಟಿಟ್ಯೂಟ್ಸ್ ಅವತ್ತಿನ ದಿನದ ಕರೆಂಟ್ ಅಫೇರ್ಸ್ನ ಸಮ್ಮರೈಸ್ ಮಾಡಿ ದೇ ವಿಲ್ ಲೀವ್ ಇಟ್ ಆನ್ಲೈನ್ ಫಾರ್ ಫ್ರೀ. ಆಯಿತಾ? ಸೊ ಡೌನ್ಲೋಡ್ ದಟ್, ಇಟ್ ವಿಲ್ ರನ್ ಫಾರ್ ಓನ್ಲಿ 2 pages. ಸೊ 2 pages ಸುಮ್ಮನೆ ಯು ರೀಡ್ ಇಟ್. ಸೊ ಬೆಳಗ್ಗೆ ನ್ಯೂಸ್ ಪೇಪರ್ ಓದಿದ್ದೀರಾ, ಈವ್ನಿಂಗ್ ಯು ಆರ್ ರಿವೈಸಿಂಗ್ ಇಟ್ ಆ್ಯಂಡ್ ಯು ವಿಲ್ ರಿವೈಸಿಂಗ್ ದಿ ಓನ್ಲಿ ಸಮ್ ಮೋಸ್ಟ್ ಲೈಕ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಆಯಿತಾ? ಸೊ ಓನ್ಲಿ ಸಮ್ಮರಿ ಅದನ್ನು ರಿವೈಸ್ ಮಾಡಿ. ದೆನ್ ಅಗೇನ್ ಮಂತ್ಲಿ ಕರೆಂಟ್ ಅಫೇರ್ಸ್ ಅವತ್ತು ಆ ತಿಂಗಳದು. ಸೊ ಈಗ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಅಕ್ಟೋಬರ್, ಸೆಪ್ಟೆಂಬರ್ದು ಬೈ September 10th ಅರೌಂಡ್ ಯು ವಿಲ್ ಗೆಟ್ October 10th ಅರೌಂಡ್ ಸೆಪ್ಟೆಂಬರ್ ಕರೆಂಟ್ ಅಫೇರ್ಸ್ ಬರುತ್ತೆ. ಯು ಟೇಕ್ ಇಟ್ ಆ್ಯಂಡ್ ಯು ರೀಡ್ ಇಟ್, current affairs. So you are reading the same news 3 times. Then again you will read PT 365 before prelims once or twice. So you are reading the same important news 5 sati ಓದ್ತಾ ಇದ್ದೀರಾ. So there will be like 90% chance you will go right for all the current affairs questions. This used to be my strategy. And no matter what I am doing, like ನಾನು ಎಲ್ಲೇ ಇರಲಿ ಏನೇ ಇದ್ರು ನಾನು ಹಿಂದೂ ನ್ಯೂಸ್ ಪೇಪರ್ ಮಿಸ್ ಮಾಡ್ತಿರ್ಲಿಲ್ಲ, ನೈಟ್ ಕರೆಂಟ್ ಅಫೇರ್ಸ್ ರಿವಿಷನ್ ಮಿಸ್ ಮಾಡ್ತಿರ್ಲಿಲ್ಲ. ಜನರಲ್ ಸ್ಟಡೀಸ್ ಮಿಸ್ ಆಯ್ತಾ ಫೈನ್. ಸೊ ನಾನು ಎಲ್ಲೋ ಫಂಕ್ಷನಲ್ಲಿ ಇದ್ದೀನ, ಮದುವೆಲಿದ್ದೂ ಕೂತ್ಕೊಂಡು ಓದ್ತಾ ಇದ್ದೆ. ಸೊ ದಟ್ ಈಸ್ ಹೌ, ಆ ಥರ ಡೆಡಿಕೇಶನ್ ಇತ್ತು. ಸೊ ಅದೊಂಥರ ಊಟ ತಿಂಡಿ ಬಿಟ್ಟರು ನಾನು ಓದೋದು ಬಿಡ್ತಿರ್ಲಿಲ್ಲ. ಆಯಿತಾ? ಸೊ ಆ್ಯಂಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ನಾವು ಇಫ್ ಐ ಗೋ ಬ್ಯಾಕ್ ಆ್ಯಂಡ್ ಇಫ್ ಐ ಸಿ ಆ ಸ್ಟ್ರಗಲಿಂಗ್ ಡೇಸ್ನ ನೋಡಿದ್ರೆ ಐ ವಿಲ್ ಫೀಲ್ ಹ್ಯಾಪಿ ಅಬೌಟ್ ಇಟ್ ಬಿಕಾಸ್ ಐ ಹ್ಯಾವ್ ಗಿವನ್ ಎವ್ರಿಥಿಂಗ್ ವಿಚ್ ಐ ಕುಡ್. ಸೊ ನೌ ಇಟ್ ಈಸ್ ರೀಪಿಂಗ್ ಬೆನಿಫಿಟ್ಸ್. ನೌ ಟುಡೇ ಐ ಆಮ್ IAS ಬಿಕಾಸ್ ಆಫ್ ದಟ್. ಸೊ ಅದಕ್ಕೆ ನೀವು ಲೈಕ್ ಇಟ್ ಟೇಕ್ಸ್ ಲಾಂಗ್ ಟೈಮ್, ಇಟ್ ಮೇ ಟೇಕ್ 1 year 2 year. ಸೊ that matters. As Pramod told, it is very important. So you be like you see failures as a stepping stone for success. So ನೀವು ಎಲ್ಲ ಎಷ್ಟೊಂದು ಕಡೆ ಓದಿರ್ತೀರಾ. ಸೊ even if you fail, don't worry. So we are all failures before. So there are so many people who failed in 6 prelims or 5 prelims. 6th prelims they have qualified and they have topped in 6th attempt, last attempt. So ಈ ಥರ ತುಂಬ ಜನ ಇದ್ದಾರೆ. There are so many examples for you to be motivated. So take those and be very dedicated. ಅದನ್ನೇ ಹೇಳೋದು, dedication is very important. So with that I think that should be enough
ಫಾರ್ ನಾವು ಪ್ರಿಪ್ರೇಷನ್ ಮೇಲೆ. ಸೊ ನೆಕ್ಸ್ಟ್ ಇಯರ್ ಏಮ್ ಮಾಡಿ, ನೆಕ್ಸ್ಟ್ ಇಯರೇ ಕ್ಲಿಯರ್ ಮಾಡೋಕ್ಕೆ ಏಮ್ ಮಾಡಿ. ಸೊ ಆಗುತ್ತೆ, ಆಗಲ್ಲ ಅನ್ನೋದಿಲ್ಲ. ಸೊ ಸರ್ ನಾನು ಮಿಡಲ್ ಕ್ಲಾಸು, ನಾನು ನಾರ್ಮಲ್ ಕಾಲೇಜಲ್ಲಿ ಓದಿರೋದು, ಸೊ ನಾನು IITಲಿ ಓದಿಲ್ಲ, ಇಂಜಿನಿಯರಿಂಗ್ IITಲಿ ಮಾಡಿಲ್ಲ, ನಾನಿಲ್ಲ ಯಾವುದೋ ಟಾಪ್ ಯೂನಿವರ್ಸಿಟಿಲಿ ಓದಿಲ್ಲ. ಸೊ ದಟ್ ರಿಯಲಿ ಡಸಂಟ್ ಮ್ಯಾಟರ್. ಇಲ್ಲಿ ಎವ್ರಿಬಡಿ ಆರ್ ಈಕ್ವಲ್, ಆಲ್ ಸ್ಟ್ರೀಮ್ಸ್ ಆರ್ ಈಕ್ವಲ್. ಇಫ್ ಯು ಆರ್ ಇಂಜಿನಿಯರ್, ಯು ಆರ್ ಈಕ್ವಲ್ ಟು ಅ ಡಾಕ್ಟರ್, ಯು ಆರ್ ಈಕ್ವಲ್ ಟು ಆರ್ಟ್ಸ್ ಗ್ರಾಜುಯೇಟ್ ಆರ್ ಕಾಮರ್ಸ್ ಗ್ರಾಜುಯೇಟ್. So that is how it is. This UPSC platform gives equal opportunity to everybody. So don't have that, ನೀವು ಫಸ್ಟ್ ನಿಮ್ಮ ಮೈಂಡಲ್ಲೇ ನೀವು ಡೋಂಟ್ ಹ್ಯಾವ್ ದಟ್ ಹರ್ಡಲ್. ನನ್ನ ಕೈಲಿ ಆಗುತ್ತೆ ಅನ್ನೋದು ಯಾವಾಗ ಕ್ವಶನ್ ಬರುತ್ತೋ ಅವತ್ತೇ ನೀವು ಸೋತ್ರಿ ಅಂತ, ಆಯಿತಾ? ನನ್ನ ಕೈಲಿ ಆಗುತ್ತೆ ಅನ್ನೋದು ಯಾವ್ದು ಬರುತ್ತೋ ದಟ್ ಈಸ್ ಯುವರ್ ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಸಕ್ಸಸ್. ಯು ಶುಡ್ ಬಿಲೀವ್ ಇನ್ ಯುವರ್ ಸೆಲ್ಫ್. ನಿಮ್ಮ ಮನೇಲಿ ನಿಮ್ಮ ತಂದೆ ತಾಯಿನೇ ನಿಮ್ಮ ಬಿಗ್ಗೆಸ್ಟ್ ಸಪೋರ್ಟ್. ಐ ವುಡ್ ಸೇ ನಿಮ್ಮ ತಂದೆ ತಾಯಿನೇ ನಿಮಗೆ ಬಿಗ್ಗೆಸ್ಟ್ ಸಪೋರ್ಟ್. ಅವರೇ ನಿಮ್ಮ ಮೇಲೆ ಡೌಟ್ ಪಟ್ರು you should not doubt yourself. That should be your approach. So I'll tell you, if you do that, someday you'll be able to sit here. Last year I was being felicitated. Today my friend is being felicitated. Maybe in 2-3 years you'll get felicitated here. So you should always, when you see see the stage, you should always want to be there. ಆಯ್ತಾ? ನಾವು ಹೇಳೋದನ್ನ ಕೇಳಿಸ್ಕೋತೀರಾ, ಬಟ್ ಯು ಶುಡ್ ಆಲ್ವೇಸ್ ಫೀಲ್ ಲೈಕ್ ಐ ಶುಡ್ ಬಿ ದೇರ್. ಈಗ ರವಿಚಂದ್ರನ್ ಅವ್ರು ಸರ್ ಎಷ್ಟು ಜನ ವೀಕೆಂಡ್ ವಿತ್ ರಮೇಶ್ ನೋಡಿದ್ದೀರಾ? ಸೊ ಯು ಗಾಟ್ ಅಲ್ಲಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೆ, ಬಟ್ ಅಲ್ಲಿ ಆ ಪ್ರೋಗ್ರಾಮ್ ಇರುತ್ತೆ ಇಲ್ಲ ಗೊತ್ತಿಲ್ಲ, ನಾನು ರೇಂಜ್ಗೆ ಹೋಗೋಷ್ಟೊತ್ತಿಗೆ. ಬಟ್ ದಟ್ ಈಸ್ ಹೌ ಯು ಶುಡ್ ಸಿ. ಐ ವಿಲ್ ನಾಟ್ ಬಿ ದೇರ್, ದಟ್ ಈಸ್ ಡಿಫ್ರೆಂಟ್. ಐ ವಿಲ್ ಬಿ ದೇರ್ ಆರ್ ನಾಟ್, ದಟ್ ಈಸ್ ಡಿಫ್ರೆಂಟ್. But when you see someone who has succeeded, you should always feel like you should sit there, you should be there. So that should be your approach. That should be approach to your life in general. ನಾನು ಓವರಾಲ್ ಲೈಫ್ ಬಗ್ಗೆ ಹೇಳ್ತಿದ್ದೀನಿ. ಸೊ ಯು ಶುಡ್ ನಾಟ್ ಬಿ ಅ ಪರ್ಸನ್ ವಿಲ್ ಬಿ ಸಿಟ್ಟಿಂಗ್ ದೇರ್ ಆ್ಯಂಡ್ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯೋಚನೆ ಮಾಡೋ ಥರನಲ್ಲ. ಸೊ ಇಲ್ಲಿ ಬಂದು ಕೂತ್ಕೊಳ್ಳೋ ಅಂತನಾಗಬೇಕು. ಮುಂದೆ ಯು ಶುಡ್ ಡೂ ವಾಟ್ ಎವರ್ ಇಟ್ ಟೇಕ್ಸ್ ಟು ಸಿಟ್ ಹಿಯರ್ ಆ್ಯಂಡ್ ಯು ಹ್ಯಾವ್ ದಟ್ ಆಪರ್ಚುನಿಟಿ. ಐ ವಿಶ್ ಆಲ್ ಆಫ್ ಯು, ಮೇ ಬಿ ಇನ್ ಅ ಲಾರ್ಜರ್ ನಂಬರ್, ವಿ ಶುಡ್ ಆರ್ಗನೈಸ್ ಇನ್ ಅ ಬಿಗ್ ಆಡಿಟೋರಿಯಂ ಟು ಫೆಲಿಸಿಟೇಟ್ ಆಲ್ ಆಫ್ ಯು. ಸೊ ಐ ವಿಶ್ ದಟ್ ಹ್ಯಾಪನ್ಸ್ ಆ್ಯಂಡ್ ಐ ವಿಶ್ ಆಲ್ ದಿ ಸಕ್ಸಸ್, ಆಲ್ ದಿ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ. ಸೊ ಐ ವುಡ್ ಲೈಕ್ ಟು ಫಿನಿಶ್ ದಿಸ್. ಥ್ಯಾಂಕ್ ಯು.